ಕುಶಾಲನಗರ ತಾಲೂಕಿನ 54 ಫಲಾನುಭವಿಗಳಿಗೆ 94ಸಿ ಮತ್ತು 94ಸಿಸಿ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸರಳ ಕಾರ್ಯಕ್ರಮದಲ್ಲಿ ಬಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಹಕ್ಕುಪತ್ರಗಳನ್ನು ವಿತರಿಸಿದರು. ತಾಲೂಕಿನ ಗುಮ್ಮನಕೊಲ್ಲಿ, ಕೂಡಮಂಗಳೂರು, ಕೂಡ್ಲೂರು, ಗೊಂದಿ, ಬಸವನಹಳ್ಳಿ, ತೊರೆನೂರು, ಶಿರಂಗಾಲ, ಹುಲಸೆ, ಹೆಬ್ಬಾಲೆ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ಬಸಪ್ಪ ಅಳಗೋಟೆ, ಹೆಂಡತಿ ಬಸಪ್ಪ ಅಂದ್ರೆ ನಿಮ್ಮ ಎಲ್ಲಿದ್ದಾರೆ? ಜ್ಯೋತಿ ಪ್ರಕಾಶ್ ಹೆಬ್ಬಾಲೆ, ಜ್ಯೋತಿ ಪ್ರಕಾಶ್ ಹೆಬ್ಬಾಲೆ, ವಿನೋದ ಹುಲ್ಸೆ, ವಿನೋದ ಹುಲ್ಸೆ, ಕುಮಾರ್ ಬಿ, ತಂದೆ ಬಾಬು, ಗೊಂದಿ ಬಸವನಹಳ್ಳಿ. ಅಲ್ಲ ಗೋವಿಂದಪ್ಪನ, ನೀವೇ ತಗೊಳಂಗ್ ಮಾತಾಡ್ತಿದ್ರಲ್ಲ, ಏನಾದ್ರು ಮಾರಾಟ ಮಾಡ್ಬಿಡಿ ಅಂತ ಒಳಗಿಂದ ಬೇರೆ ಅರ್ಥ ಏನಾರು ಹೇಳ್ತಾ ಇದೀರಾ ಅಂತ. ಈರಪ್ಪಾಜಿ, ಈರಪ್ಪಾಜಿ ಕುಮಾರ, ಕುಮಾರ್, ಆಯ್ತು, ಒಳ್ಳೇದಾಗಿ. ಸಂಜೀವಣ್ಣ ಕೊಡಿ, ಆಯ್ತು, ಇವೆಲ್ಲ ಕೈ ಕೊಡಿ. ಹುಲ್ಸೆ ಈರಪ್ಪಾಜಿ. ಅಯ್ಯ ಹೆಸರು ಜಯಣ್ಣ ಶಿರಂಗಾಲ, ಲಕ್ಷ್ಮೀಗೌಡ, ನಟರಾಜ್, ಲಕ್ಷ್ಮೀಗೌಡ್ರು, ನಟರಾಜ್, ಲಕ್ಷ್ಮೀಗೌಡ್ರೆ, ಪಂಚಬಿಡಿ ಕೆಳಗೆ, ನಟರಾಜ್ ನಲ್ಲೂರು, ಒಳ್ಳೇದಾಗಿ. ಗೌರಮ್ಮ ಆರನೇ ಹೊಸಕೋಟೆ, ಗೌರಮ್ಮ ಆರನೇ ಹೊಸಕೋಟೆ, ಗೌರಮ್ಮ ಬನ್ನಿ. ಸುಮಿತ್ರಾ ಗುಮ್ಮನಕೊಲ್ಲಿ, ಸುಮಿತ್ರಾ. ಯಾರಿಗಾರ ದುಡ್ಡು ಕೊಟ್ರೆ ನಮ್ಮ ಕೊಡಕ್ ಹೋಗ್ಬೇಡಿ. ಗೀತಾ, ಸುಮಿತ್ರಾ, ಕಾಳಿದೇವರ ಹೊಸೂರು, ಗೀತಾ, ಗೀತವ್ರೆ, ಏನಾದ್ರು ದುಡ್ಡು ಗಿಟ್ಟು ಇಸ್ಕೊಂಡ್ರೆ ಯಾರಾದ್ರೆ? ಕಮಲಮ್ಮ ಪ್ರೀತಿಯಾಗಿ ಹೇಳ್ತಾರೆ. ಕೂಡ್ಮಂಗಳೂರು, ಕಮಲಮ್ಮ ಕೂಡ್ಮಂಗಳೂರು. ಅದೇ ರೀತಿಲಿ ಕೂಡ್ಲೂರು ಇರ್ಬೋದು, ತೊರೆನೂರು ಇರ್ಬೋದು, ಶಿರಂಗಾಲ ಇರ್ಬೋದು, ವಾಲ್ನೂರು ತ್ಯಾಗದೂರು ಇರ್ಬೋದು, ಹೆಬ್ಬಾಲೆ ಇರ್ಬೋದು, ಹುಲ್ಸೆ ಇರ್ಬೋದು, ಹಲವಾರು ಗ್ರಾಮದಿಂದ ಪಟ್ಟಿ ಪೆಂಡಿಂಗ್ ಆಗಿರೋಂಥ ಅರ್ಜಿಗಳು ಇವತ್ತು ತಹಸೀಲ್ದಾರು ಆದಂಥ ಕಿರಣ್ ಗೌರೇನವರು ಅವರು ರಿಟೈರ್ಮೆಂಟ್ ಆಯ್ತಾ ಇದ್ದಾರೆ. ಆ ರಿಟೈರ್ಮೆಂಟಿಂದನೇ ಒಂದು ಸ್ವಲ್ಪ ಚುರುಕಾಗವ್ರೆ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಾದರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಅವ್ರು ಮಾಡ್ತಾರೆ. ಇಲ್ಲಿಗಂಟನೂ ಅದ್ಭುತವಾಗಿ ಕೆಲಸ ಮಾಡ್ಕೊಂಡು ಬಂದವ್ರೆ. ಈಗ ಇನ್ನೊಂದು 10 ದಿವಸ ಅವ್ರ ಅವಧಿಲಿ ಆದಷ್ಟು ಕಾಮಗಾರಿ ಮಾಡಿಕೊಡಿ ಅಂತ ಅವ್ರಿಗೆ ಮನವಿ ಮಾಡ್ತಾ, ನಿನ್ನೆ ತಾನೇ ಡಾಕ್ಟ್ರೇ 50 ಹಕ್ಕುಪತ್ರಗಳು ರೆಡಿ ಮಾಡಿದ್ದೀವಿ, ನಮ್ಮ ಇದರಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತಂದಾಗ ನಾನು ಇಲ್ಲ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು, ಇಲ್ಲ ಡಾಕ್ಟ್ರೆ ಬೇಗ ಮುಗಿಸೋಣ ಅಂತಂದಂಥ ಸಂದರ್ಭದಲ್ಲಿ ಕಿರಣ್ ಅವರು ಇವತ್ತೇ ಎಲ್ಲ 54 ಜನ ಸೇರಿಸ್ಕೊಂಡು ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ಶಶಿಯಣ್ಣವರು, ಜೋಶಿಯಣ್ಣವರು, ಗೋವಿಂದಪ್ಪನವರು, ಸಂಜೀವಣ್ಣವರು, ನಟೇಶಣ್ಣವರು, ಎಲ್ಲ RI ಸಿಬ್ಬಂದಿ, ಎಲ್ಲ ಇಲಾಖೆ ಸಿಬ್ಬಂದಿಗಳು, ವಿಶೇಷವಾಗಿ ನಮ್ಮ ಅರ್ಜಿದಾರಗಳು. ಹಲವಾರು ವರ್ಷದಿಂದ ನೀವು ಎಷ್ಟು ವರ್ಷ ಆಯ್ತಣ್ಣ ನೀವು ಹಾಕಿ? 3 ವರ್ಷ. ಯಾವ 3 to 4 years, 5 ವರ್ಷ. ಕೆಲವು ಜನ ಜಾಸ್ತಿ ಇರ್ಬೋದು, ಕೆಲವು ಜನ ಕಡಿಮೆ ಇರ್ಬೋದು. ನಾನು ನಿಮಗೆ ಒಂದು ಮನವಿ ಏನು ಅಂತಂದರೆ, ಏನಾಗುತ್ತೆ ಅಂತಂದರೆ, ನಮಗೆ ಜಾಗ ಇಷ್ಟಿದೆ ಅಂದ್ಕೊಳ್ಳಿ, ಆ ಜಾಗ ಎಲ್ಲನೂ ನಮಗೆ ಬರಬೇಕು ಅಂತ ನಮ್ಗೆ ಆಸೆ ಇರ್ತದೆ. ಅದಕ್ಕೋಸ್ಕರ ಹಕ್ಕುಪತ್ರಗಳು ಎಲ್ಲ ಆ್ಯಾವ್ರೇಜ್ ಆಗಿ ಮಾಡಿದರೆ, ಇಲ್ಲ ಆ್ಯಸ್ ಪರ್ ಡೈಮೆನ್ಷನ್, ಆ್ಯಸ್ ಪರ್ ಅವ್ರ ಅನುಭವ, ಅವ್ರ ಆ್ಯಸ್ ಪರ್ ಡೈಮೆನ್ಷನ್ ಆಗಿ ಮಾಡಿ. ಈಗ ಇದು ಸರ್ವೇನೂ ಆಗಿ ಕೂತಿದೆ ಅವ್ರ ಜಾಗದಲ್ಲಿ, ದುರಸ್ತಿ ಏನಾಗೋದ ಅವಶ್ಯಕತೆ ಇಲ್ಲ. 9 and 11ಗೆ ಸಾರಿ, ಇದಾದಮೇಲೆ 9 and 11ಗೆ ಅವಕಾಶ ಇದೆಯಲ್ಲ, ಇದು ಇಮಿಡಿಯೇಟ್ ಆಗಿ ಹಕ್ಕುಪತ್ರ ಸಿಕ್ಕಾದ್ಮೇಲೆ 9 and 11ಗೆ ನೀವು ಅಪ್ಲಿಕೇಶನ್ ಬೇಗ ಹಾಕ್ಬಿಡಿ. ಯಾಕಂದರೆ ಅದು ರೆಗ್ಯುಲರೈಸ್ ಆಗಬೇಕು ಅಂದರೆ 9 and 11 ಕೂರಲೇಬೇಕಾಗುತ್ತೆ. ಆ ವಿಚಾರದಲ್ಲಿ ಏನು 54 ಫಲಾನುಭವಿಗಳಿಗೂ ನಮ್ಮ ತಹಸೀಲ್ದಾರ್ ಅವರು ವಿಶೇಷವಾಗಿ ಕಾಳಜಿ ವಹಿಸಿ ಇವತ್ತು ಈ ಕಾರ್ಯಕ್ರಮ ಅವರು ಮಾಡಿಕೊಟ್ಟಿರೋದಕ್ಕೆ ಎಲ್ಲ ನಾವು
ಸಾಮೂಹಿಕವಾಗಿ ಒಂದು 10-15 ಕೊಡೋಣ. ಅದಾದಮೇಲೆ ಎಲ್ಲರೂ ಬಂದು ನಂಬರ್ ವೈಸ್ ಕೊಟ್ಟು ದಯವಿಟ್ಟು ಇದಕ್ಕೆ ಅನುಕೂಲ ಆಗೋಂಥ ಕೆಲಸ ಆಗಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಇದು ಏನು 54 ಹಕ್ಕುಪತ್ರಗಳು ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮತ್ತೊಮ್ಮೆ ತಹಸೀಲ್ದಾರ್ ಅವರ ಕಿರಣ್ ಈಗ ರೋಡು ಗೀಡು ಎಲ್ಲ ಮಾಡಿದ್ರೆ ಏನೋ ಒಂದು ಮಾಡ್ತೀವಿ, ಒಂದು 4 ದಿನ ರೋಡ್ ಇಲ್ಲ ಆದರೆ ಹಕ್ಕುಪತ್ರ ಇದು ಮಾತ್ರ ಶಾಶ್ವತ. ಅವರು ಈಗ ನೀವು ಹೇಳ್ದಂಗೆ ಏನೋ ಕಾರಣದಿಂದ ನೀವು ಆ ಮನೆಯಲ್ಲಿ ಮಾಡ್ಕೊಳಕ್ಕಾಗಿಲ್ಲ. ನೀವು ಹೇಳ್ದಂಗೆ ಇದು ಒಂದು ದೊಡ್ಡ ಆಸ್ತಿ. ರಸ್ತೆ ಕಾಮಗಾರಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಅದು ತಾತ್ಕಾಲಿಕವಾಗಿ ಬದಲಾವಣೆ ಆಯ್ತಾ ಇರ್ತದೆ. ಇದು ಮಾತ್ರ ಹಕ್ಕುಪತ್ರ ನಮ್ಮ ಕೈಗೆ ಸಿಕ್ಕಲಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ನಿಮ್ಮ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಮನೇಲಿ ಇರೋಂಥ ಸಮಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಯಾಕಿದ್ದೀವಿ, ಏನು ಸಾಲ ತಗೋಬೋದಾ, ಏನಕ್ಕೆ ಮಾಡ್ಕೊಳ್ಳೋದು ಅಂತ ಒಂದು ಕೇಳ್ಬೋದು. ಆ ವಿಚಾರದಲ್ಲಿ ಹಕ್ಕುಪತ್ರ ಒಂದು ದೊಡ್ಡ ಆಸ್ತಿ. ದಯವಿಟ್ಟು ಮಾರಾಟ ಮಾಡೋಕ್ಕೂ ಅವಶ್ಯಕತೆ ಇಲ್ಲ, ಅವಕಾಶನೂ ಕೊಡೋದಿಲ್ಲ ಅಲ್ಲ, ಕಾನೂನಲ್ಲಿ ಇಲ್ಲಲ್ಲ. ಎಷ್ಟು ವರ್ಷ ಇದೆ? 25 ವರ್ಷ ನೀವು ಮಾರಾಟನೂ ಮಾಡೋಕ್ಕಾಗಲ್ಲ. ಆಮೇಲೆ ಆ ಜಾಗ ನೀವೇ ಅನುಭವಿಸಬೇಕು. ಯಾಕಂದರೆ ನಾವು ಜಾಗ ಬೇರೆಯವ್ರಿಗೆ ಬಾಡಿಗೆ ಕೊಡೋದು, ಗಿಡಿಗೆ ಕೊಡೋದು, ಬೋಗಿ ಕೊಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಎಷ್ಟೋ ಜನಕ್ಕೆ 2 ಸೆಂಟ್ ಜಾಗನೂ ಇಲ್ಲ. ಆ ಥರ ಯೋಚನೆ ಮಾಡಿ ನಾವು ಇದು ನಮ್ಮ ಆಸ್ತಿ ಅಂತ ಇಟ್ಕೊಂಡು ಯಾವ ಕಾರಣಕ್ಕೂ ಬೇರೆಯವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನಿಮ್ಗೆ ಹೇಳ್ತಾ, ಸೇರಿದಂತೆ ಎಲ್ಲ 54 ಅರ್ಜಿದಾರಗಳು ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಿದಂಥ ನಮ್ಮ ರೆವಿನ್ಯೂ ಇಲಾಖೆಯವರಿಗೆ ಅಭಿನಂದನೆಗಳು ತಿಳಿಸ್ತಾ, ಮಾನ್ಯ ಮಂತ್ರಿಗೌಡರು ವಿಧಾನಸಭೆಯಲ್ಲಿ ಮತ್ತೊಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗಲೂ ಕೂಡ 94 ಸೀಸನ್ನಲ್ಲಿ ಅವಕಾಶ ವಂಚಿತರಾದವರು, ಈಗಾಗಲೇ ನಿವೇಶನವನ್ನಲ್ಲಿ ಹೊಂದಿ ಅಲ್ಲಿ ವಾಸ ಮಾಡ್ತಿರುವವರು, ಮತ್ತೊಂದಷ್ಟು ನಿಯಮಗಳು ಏನು ಅಡ್ಡಿಯಾಗಿದೆ ಅದೆಲ್ಲವನ್ನು ಕೂಡ ಒಂದಷ್ಟು ಸಡಿಲಗೊಳಿಸಿ 94 ಸಿನಲ್ಲಿ ಮತ್ತೆ ಅರ್ಜಿಯನ್ನ ಹಾಕ್ಲಿಕ್ಕೆ ಸರ್ಕಾರ ಅವಕಾಶ ಕೊಡಬೇಕು ಅಂತೇಳಿ ಮಾನ್ಯ ಮಂತ್ರಿಗೌಡರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರೋದು ತಾವೆಲ್ಲರೂ ನೋಡಿರ್ಬೋದು. ಇನ್ನೂ ಬಹಳ ಜನರಿಗೆ ಆ ರೀತಿ ಅವಕಾಶಗಳನ್ನ ಕೊಡಲಿಕ್ಕೆ ಅವರು ಒಂದು ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಈಗಲೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನವಗ್ರಾಮ ನಿರ್ಮಾಣ ಮಾಡಲಿಕ್ಕೆ ಹಲವು ಪಂಚಾಯತಿಗಳ ಜಾಗವನ್ನು ಗುರುತು ಮಾಡಿದೆ. ಅದು ತಹಸೀಲ್ದಾರ್ ಕಚೇರಿಗಳಲ್ಲ, ಇಒ ಕಚೇರಿಗಳ ಮೂಲಕ, ಅದು ಗ್ರಾಮ ಪಂಚಾಯತಿಯ ಮೂಲಕ ಮಾಡಬೇಕಾಗಿದೆ. ಹಲವು ಗ್ರಾಮ ಪಂಚಾಯತಿಗಳಲ್ಲಿ ಈಗಲೂ ಕೂಡ ಆ ಯೋಜನೆಯನ್ನು ಸಮರ್ಪಕವಾಗಿ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ಜನ ಕುಳಿತುಕೊಂಡಿದ್ದಾರೆ, ವ್ಯವಸ್ಥಿತವಾದ ಬಡಾವಣೆಗಳಾಗಲಿಲ್ಲ. ಹಾಗಾಗಿ ನವಗ್ರಾಮಗಳ ನಿರ್ಮಾಣ ಮಾಡಿ ಅಲ್ಲೂ ಕೂಡ ಒಂದಷ್ಟು ವಸತಿ ರಹಿತರಿಗೆ ಯೋಜನೆಗಳು ಮಾಡಬೇಕು ಅಂತೇಳಿ ನಮ್ಗಳ ಆಲೋಚನೆ ಇದೆ. ಸೊ ಆ ಸಂಬಂಧವಾಗಿ ಅನೇಕ ನಿರಂತರ ಸಭೆಗಳನ್ನು ಕೂಡ ಮಾನ್ಯ ಶಾಸಕರು ಕೈಗೊಂಡಿದ್ದಾರೆ. ಇದಲ್ಲದೆ ಕೆಲವೊಂದು ಸುಸಜ್ಜಿತವಾದ ಬಡಾವಣೆಗಳನ್ನು ಇವ್ರಿಗೇನು ನಮ್ಮ ಹೆಬ್ಬಾಲೆಯಲ್ಲಿ ಫಾರೆಸ್ಟ್ ಇದು ಶೂಟಿಂಗ್ ರೇಂಜ್ ಇದೆ, ಮತ್ತು ಬೇರೆ ಬೇರೆ ಕಡೆ ಏನಿದೆ ಅಲ್ಲೆಲ್ಲ ಒಂದು 30 ಎಕರೆ 40 ಎಕರೆ ಜಾಗವನ್ನು ತೆಗೆದುಕೊಂಡು ಒಂದು ಸುಸಜ್ಜಿತ ಬಡಾವಣೆ ಮಾಡಿ ನಮ್ಮ ತಾಲೂಕಿನ ವ್ಯಾಪ್ತಿಯ ಒಂದಷ್ಟು ಜನರನ್ನ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಿ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಬೇಕು ಅಂತ ಕೂಡ ಆಲೋಚನೆಗಳಿವೆ. ಮಾನ್ಯ ಶಾಸಕರು ಎಲ್ಲ ರೀತಿಯಲ್ಲೂ ಕೂಡ ಕೇವಲ ರಸ್ತೆ, ಚರಂಡಿ, ಶಾಲೆ, ಶಿಕ್ಷಣ ಮತ್ತು ಆರೋಗ್ಯ ಮಾತ್ರ ಅಲ್ಲ, ಬಡ ಜನರಿಗೆ ನಿವೇಶನ ಒದಗಿಸುವ ದಿಸೆಯಲ್ಲಿ ಕೂಡ ಅವರು ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ. ಸರ್ವ ಜನರ ಬದುಕನ್ನು ಹಸನಾಗಿಸುವಂಥ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದ್ದೀವಿ. ಇವತ್ತು ಹಮ್ಮಿಕೊಂಡಿದ್ದೀವಿ. ಸ್ವಲ್ಪ ವಿಳಂಬ ಯಾಕಾಯ್ತು ಅಂದರೆ ಇನ್ನೂ 22 ಜನರು ದುಡ್ಡು ಕಟ್ತಾ ಇಲ್ಲ. ಅವರಿಗೆ ಮನೆಗೆ ನಮ್ಮ ಪಕ್ಷದ ಮುಖಂಡರುಗಳ ಮೂಲಕ ಪ್ರತಿಯೊಬ್ಬರೂ ಕೂಡ ತಿಳಿಸಿದ್ರು, ಒಟ್ಟಿಗೆ ಒಂದೇ ಸರಿ ಅಭಿಯಾನ ಮುಗಿಸ್ಬಿಡೋಣ ಅಂತೇಳಿ. ಇನ್ನು 22 ಜನ, ಕೆಲವರಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಇದ್ದಾರೆ, ಕೇವಲ ಅವರು 700-800 ರೂಪಾಯಿ ಕಟ್ಟಬೇಕಷ್ಟೇ. ಆ ದುಡ್ಡನ್ನ ನಾವೇ ಕಳಿಸ್ಕೊಟ್ಬಿಡ್ರಿ ಅಂತ ಹೇಳಿದ್ರು ಕೂಡ ಯಾರೂ ಮುಂದೆ ಬರ್ತಾರೆ. ಏನು ಮಾಡೋದು ಇಂಥ ಪರಿಸ್ಥಿತಿ? ನಮ್ಮ ಕೂಡ್ಲೂರಲ್ಲೇ 5 ಇದೆ, ಕೂಡ್ಲೂರು 1ರಲ್ಲಿ 20ರಲ್ಲಿ ಕೂಡ್ಲೂರಲ್ಲಿ 5 ಇದೆ. ಅಲ್ಲೆಲ್ಲರೂ ಕೂಡ ತಿಳಿಸಿದ್ರು. ಇದು ಕೆಲವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, 3 ಜನ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕೂಡ್ಗೆಲ್ಲ 5 ಜನ ಇದ್ದಾರೆ, ಅಲ್ಲಿ 10 ಜನ ಅಲ್ಲೇ ಇದ್ದಾರೆ ಆ ವ್ಯಾಪ್ತಿಯಲ್ಲಿ. ಇನ್ನು 6ನೇ ಹೊಸಕೋಟೆ ಇನ್ನೊಂದು ಕೆಲವು ಕಡೆ 1, 2, 3 ಬಾಕಿ ಇದೆ. ಅವರೆಲ್ಲರೂ ಕೊಟ್ಟಿದ್ರು ಕೂಡ ಇವತ್ತೆಲ್ಲ ಮಾಡಿ ಅಭಿಯಾನನ ಪೂರ್ಣಗೊಳಿಸ್ತಿದ್ವಿ. ಯಾರ್ಯಾರು ಅರ್ಜಿ ಹಾಕಿದ್ರೆ ಅದೆಲ್ಲವನ್ನು ಕೂಡ ಪೂರ್ಣಗೊಳಿಸ್ತಾ ಇದ್ದೀವಿ. ಈಗ ಸರ್ಕಾರಗಳು ಹಲವು ಬಂದಿದೆ, ಹೋಗಿದೆ. ಸೊ ನಮಗೆ ನಾವು ಚುನಾವಣೆಗಳನ್ನ ಎದುರಿಸಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ರೋಟಿ ಕಪಡ ಅವ್ರ ಮಕಾನ ನಾವು ಚುನಾವಣೆಯನ್ನು ಎದುರಿಸಿದ್ವಿ 71ರಲ್ಲಿ ಅಂತ ಹೇಳಿದ್ರೆ ಹಸಿವು ಅಷ್ಟು ಇದಕ್ಕೆ ಭಾರತವನ್ನು ಕಾಡಿಸ್ತಾ ಇತ್ತು. ರೋಟಿ ಕಪಡ ಅಂತ ಹೇಳಿದ್ರೆ ಬಟ್ಟೆ ಕೊಂಡ್ಕೊಳ್ಳೋದೇ ಅಂತ ಪರಿಸ್ಥಿತಿ ಇತ್ತು. ಮಕಾನ ಅಂದರೆ ಮನೆ ಮತ್ತು ನಿವೇಶನ. ಸೊ ಈ ರೀತಿ ಇದ್ದಂಥ ಭಾರತವನ್ನ ಉಳುವವರಿಗೆ ಭೂಮಿ ಮೂಲಕ 57, 53 ಹಾಕೋದ್ರ ಮೂಲಕ ನೀವು ಮಾಡಿಕೊಂಡ ಭೂಮಿಗೆ ಅವಕಾಶ ಕೊಡ್ತಾ ನೀವು ನಿಮ್ಮ ಜಮೀನ್ದಾರನ್ನ ಮಾಡಿ ಜನತಾ ಕಾಲೋನಿಗಳು, ನವಗ್ರಾಮಗಳು, ಆಶ್ರಯ ಕಾಲೋನಿಗಳು ಇದನ್ನು ಮಾಡಿದ ಯಾರು ಅಂತ ತಮ್ಗೆ ಗೊತ್ತಾಗಬೇಕು, ಮನವರಿಕೆ ಆಗಬೇಕು. ಇದೆಲ್ಲವೂ ಕೂಡ ಇಂದಿರಮ್ಮನ ಕಾಲದಲ್ಲಿ, ದೇವರಾಜರಸು ಕಾಲದಲ್ಲಿ ಇದೆಲ್ಲವೂ ಆಗಿದೆ. ಬೇರೆ ಎಲ್ಲ ನಿಮ್ಮನ್ನು ಜಮೀನ್ದಾರರು ಮಾಡಿದರೆ, ನಿಮಗೆ ನಿವೇಶನ ಕೊಟ್ಟಿದ್ರೆ, ಈ ರೀತಿ ಬಡಾವಣೆಗಳನ್ನ ನಿರ್ಮಾಣ ಮಾಡಿ ನಿಮಗೆ ಸುಸಜ್ಜಿತವಾಗಿ ಅಲ್ಲಿ ವ್ಯವಸ್ಥೆ ಮಾಡಿದರೆ, ಆಶ್ರಯ ಯೋಜನೆಗಳಿರ್ಬೋದು, ನವಗ್ರಾಮ ಇರ್ಬೋದು, ಜನತಾ ಕಾಲೋನಿ, ಇದೆಲ್ಲ ಏನು ನಿರ್ಮಾಣ ಆಗಿದೆ ಅದೆಲ್ಲವೂ ಕೂಡ ಯಾರ ಕಾಲದಲ್ಲಾಗಿದೆ ಮತ್ತು ಯಾರ ಕನಸಿನ ಮೇಲೆ ಇದೆಲ್ಲ ಆಗಿದೆ ಅನ್ನೋದು ವಾಸ್ತವ ಅಲ್ಲದೆ ಬೇರೆ ಏನು ಹೇಳ್ತಿಲ್ಲ. ನಾವು ನಿಮಗೆ
ಈ ಸಂದರ್ಭ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾದ ನಟೇಶ್ ಗೌಡ, ಗೋವಿಂದಪ್ಪ, ಸಂಜೀವ ಮತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್ ಪಾಲ್ಗೊಂಡಿದ್ದರು.